ಇಲ್ಲಾಂದರೆ ಇದು ಅಸಾಧ್ಯದ ಮಾತು. ಯಾಕಂದರೆ ಇವತ್ತು RSS ಇದ್ದಿದ್ದು ಇಡೀ ದೇಶವ್ಯಾಪಿ ಆಗ್ಯದ. ಎಲ್ಲ ಕಡೆ ತನ್ನ ಏನಪ್ಪ ನರ್ವ್ಗಳನ್ನು ಬೆಳೆಸ್ಕೊಂಡದ, ಎಲ್ಲರಿಗೂ ಭೇಟಿ ಆಗ್ತಾಯಿದೆ, ತನ್ನ ಮಾಡೋದು ಸತ್ಯ ಅಂತ ಹೇಳ್ತಾ ಇದೆ. ಅದಕ್ಕಾಗಿ ಈಗೇನೋ ಮಾಡ್ತಾಯಿದ್ದೀರಿ, ಇದು ಇಲ್ಲಿಗೆ ನಿಲ್ಲಬಾರ್ದು, ಇನ್ನೂ ಜೋರಾಗಿ ಆಗಬೇಕು, ಇದು ಮುಟ್ಟಬೇಕು ಜನರಿಗೆ, ಹೋಗಿ ಜನರಿಗೆ ತಿಳಿಸೋಳು ಕೆಲಸ ಆಗಬೇಕು. ಅದೇ ಕಾಲ ಚುನಾವಣಾ ಆಯೋಗಕ್ಕೂ ಇವರು ಮತದಾರ ಅಲ್ಲ ಅನ್ನುವಂಥ ಡಿಸೈಡ್ ಯಾವ ಗ್ರೌಂಡ್ ಮೇಲೆ ತೊಗೊಳ್ತಾ ಇದ್ದಾರೆ, ಏನು ಕಾರಣ ಅನ್ನೋದನ್ನು ಚುನಾವಣಾ ಆಯೋಗ ಚಾಲೆಂಜ್ ಮಾಡಿ ತೊಗೊಳ್ಳುವಂಥ ಕೆಲಸವೂ ಆಗಬೇಕಾಗಿದೆ. ಯಾಕಂದ್ರೆ ಇದೊಂದು ವ್ಯವಸ್ಥಿತವಾಗಿ SIR ಮೂಲಕ ತಮ್ಮ ಬೇಡಂಥ ಜನರೆಲ್ಲ ಏನಪ್ಪ ನುಸುಳುಕೋರರು ಹೆಸರಿನ ಮೇಲೆ ಹೊರಗಿಡುವಂಥ ಒಂದು ವ್ಯವಸ್ಥೆ ಸಂಚು. ಅದರಲ್ಲಿ ಎರಡು ಮಾತೇ ಇಲ್ಲ. BJP ಗೆಲ್ತದನೋ, ಕಾಂಗ್ರೆಸ್ ಗೆಲ್ತದನೋ, ಮತ್ತೊಂದು ಗೆಲ್ತದೋ, CPI ಗೆಲ್ತದೋ, ಅದು ಬೇರೆ ವಿಷಯ. ಬಟ್ ಇಲ್ಲಿ ಮತದಾರರ ಮತದಾನ ಕಸ್ಕೊಂಡು ಆ ಮೂಲಕ ಅವ್ರ ನಾಗರಿಕತೆಯನ್ನು ಕಸ್ಕೊಳ್ಳೋಂಥ ಒಂದು ಕೆಲಸವೂ ಇಲ್ಲಿ ನಡೀಲಿಕ್ಕತ್ತದೆ. NRC ಮಾಡ್ಕೊಂಡು ಇದೇನು ಗದ್ದೆಗಳು ನಡೆದಿದ್ದಾವೆ. ಅದಕ್ಕೆ ಒಂದು ಪರಿಹಾರ ಆಗಲಿ. ಪ್ರಾಮಾಣಿಕವಾಗಿ ಇಲ್ಲಿ ನಾಗರಿಕರೆಲ್ಲ ಮತ ಹಾಕುವಂಥದ್ದು, ಇಲ್ಲಿ ನಾಗರಿಕತೆ ಸಿಗುವಂಥದ್ದು ಕೆಲಸ ಈ ಮೂಲಕ ಆಗಬೇಕಾಗಿದ್ದು ಅನಿವಾರ್ಯದ. ಅಡ್ಡಿಲ್ಲ. ಮೇ 30ರಿಂದ ಜನಾಂದೋಲನ ಮಾಡಬೇಕು ಅನ್ನೋದು ವಿಚಾರ ಅಂತ ಬಂದದ. ಬರೀ ಅನ್ನೋದಾಗಬಾರ್ದು, ಆಚರಣೆಗೆ ಬರಲಿ ಅನ್ನೋದಷ್ಟ ಈ ಸಂದರ್ಭದಲ್ಲೇ ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಮಾತಾಡೋಕ್ಕಿಂತಲೂ ಗಾಂಧೀಜಿಯವರು ಹಾಗೆ, ಅದೇ ಕಾಲ ರಾಹುಲ್ ಗಾಂಧಿಯವ್ರ ಹಂಗೆ ಜನಾಂದೋಲನದಾಗಬೇಕು, ಜನರ ಮಧ್ಯೆ ಹೋಗ್ಬೇಕು ಅಂದಾಗ ಏನಾದರೂ ಒಂದಿಷ್ಟು ಜನಕ್ಕೆ ಮುಟ್ಟಿತೇನೋ ಅನ್ನೋ ಒಂದಿಷ್ಟು. ಯಾಕಂದ್ರೆ ವ್ಯವಸ್ಥೆಯೊಳಗೆ ಇವತ್ತು RSS ಸ್ಫೂರ್ತಿಯಾಗಿ ಒಳಹೊಕ್ಕ ಎಲ್ಲರಿಗೂ ತನಗೆ ಹೆಂಗೆ ಬೇಕಂತ ವ್ಯವಸ್ಥೆ ಮಾಡ್ಕೊಂಡದ ಅನ್ನೋದನ್ನು ನಾವ್ಯಾರೂ ಅಲಗಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಕಳೆದ 1925ರಿಂದ ವ್ಯವಸ್ಥಿತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅಷ್ಟು ಸುಲಭವಾಗಿ ಅಧಿಕಾರ ಬಿಟ್ಟು ಕೊಡುವಂಥ ಅವರು ಏನಪ್ಪ ಅಂದ್ರೆ ಜನ ಅಲ್ಲ. ಅವರಲ್ಲಿ ಬುದ್ಧಿವಂತಿಕೆ ಅದ, ಸಂಘಟನೆ ಅದ, ಮತ್ತು ಆರ್ಥಿಕವಾಗಿ ಬಲಿಷ್ಠರು ಇದ್ದಾರೆ. ಹೀಗಾಗಿ ಇದನ್ನೆಲ್ಲ ಎದುರಿಸಿ ಗೆಲ್ಲಬೇಕಾಗಿದ್ದು ಈ ಜನಾಂದೋಲನ ಮಾಡುವಂಥ ಜನ. ಅದರಲ್ಲೂ ಈ ಒಂದೇನು ದಲಿತ, ಹಿಂದುಳಿದ, ಅದೇ ಕಾಲಕ್ಕೆ ನಮ್ಮ ಆದಿವಾಸಿ ಜನರ ಕುರಿತಾಗಿ ಚಿಂತನೆ ಮಾಡೋ ಜನ ಈ ಎಲ್ಲ ದಿಶೆಯಲ್ಲಿ ಚಿಂತನೆ ಮಾಡಿ ಹೆಜ್ಜೆ ಇಟ್ಟರೆ ಮುಖ್ಯ ಯಶಸ್ವಿ ಆಗ್ಬೋದೇನೋ ಅಂತ ಹೇಳ್ತಾ, ಹಾಗಾದರೆ ಜನಾಂದೋಲನ ಗೆಲ್ಲಿ, ಜನರಿಗೆ ಕೊಡಲಿ. ನಮ್ಮಲ್ಲಿ ಆದರೂ ಅಟ್ಲೀಸ್ಟ್ ಮತದಾರನ ರಿಯಲ್ ಮತದಾರನ ನಾಗರಿಕರು ಉಳಿಸ್ಕೊಳ್ಳೋದು ಕೆಲಸ ಆಗಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.